ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಸೊ ಇವಾಗ ನಾವು ಸೆಲೆಬ್ರೇಟ್ ಮಾಡಕ್ಕಂತ ಹೋಗ್ತಾ ಇದ್ದೀವಿ ಒಂದು ಬ್ಯೂಟಿಫುಲ್ ಆ್ಯಂಡ್ ಅಮೇಜಿಂಗ್ ಪ್ಲೇಸ್ ಆಗಿರುವಂತಹ ದ ಹ್ಯಾಪಿ ಸ್ಕ್ರೀನ್ ಬನಶಂಕರ್ ಇರುವಂಥದ್ದು. ಸೊ ಸಾಕಷ್ಟು ಚೆನ್ನಾಗಿರುವಂತಹ ಆಂಬಿಯನ್ಸ್ ಅನ್ನು ಅವರು ಪ್ರೊವೈಡ್ ಮಾಡ್ತಾರೆ. ತುಂಬ ಕೋಸಿ ಆಗಿರುತ್ತೆ. ಒಂದ್ ವೇಳೆ ನೀವು ಬರ್ತ್ಡೇ, ಆನಿವರ್ಸರಿ ಅಥವಾ ಸರ್ಪ್ರೈಸ್ ಪಾರ್ಟಿ ಅಥವಾ ಕಪಲ್ಸ್ ಜೊತೆಗೆ ಒಂದು ಪ್ರೈವೇಟ್ ಟೈಮ್ ಅನ್ನು ಹಾಗೂ ಒಂದು ಸರ್ಪ್ರೈಸಿಂಗ್ ಮೂಮೆಂಟ್ ಅನ್ನು ನೀವು ಸೆಲೆಬ್ರೇಟ್ ಮಾಡಕ್ಕೆ ಈ ಪ್ಲೇಸ್ ಅನ್ನು ಚೂಸ್ ಮಾಡಬಹುದು. ಮತ್ತೆ ಒಂದ್ ವೇಳೆ ನೀವು ಸರ್ಪ್ರೈಸ್ ಎಂಟ್ರಿಯಲ್ಲಿ ಫಾಗ್ ಎಂಟ್ರಿ ಅಥವಾ ಏನಾದ್ರು ಫ್ಲವರ್ ಎಂಟ್ರಿನ ಮಾಡ್ಬೇಕಂದ್ರೂ ಕೂಡ ಸೊ ಅಲ್ಲಿ ನೀವು ಮೊದಲೇ ಕೂಡ ಪ್ರೇಯರ್ ಆಗಿ ಹೇಳಿದ್ರೆ ಅದನ್ನು ಕೂಡ ರೆಡಿ ಮಾಡ್ತಾರೆ. ಒಂದ್ ವೇಳೆ ಫಾಗ್ ಎಂಟ್ರಿನ ನೀವು ತಗೊಂತಾ ಇದ್ರೆ 1 ಪಾಟ್ಗೆ 300 ರೂಪೀಸ್ ಚಾರ್ಜಸ್ ಅನ್ನ ಮಾಡ್ತಾರೆ. ಮಿನಿಮಮ್ 2 ಪಾಟ್ ಆದ್ರೂ ಬೇಕಾಗತ್ತೆ. ಈ ಮಿನಿ ಥಿಯೇಟರ್ ಇನ್ ಸ್ಟೈಲ್ ಸೆಟಪ್ ಏನಿದೆ ಸಾಕಷ್ಟು ಚೆನ್ನಾಗಿದೆ. ತುಂಬಾ ದೊಡ್ಡದಾಗಿರುವಂತಹ ವಿಜುವಲ್ ಸ್ಕ್ರೀನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಡೆಕೋರೇಷನ್ ಕೂಡ ಚೆನ್ನಾಗಿರುತ್ತೆ. ಸೂತಿಂಗ್ ಆದ ಮ್ಯೂಸಿಕ್ ಇರುತ್ತೆ. ಹಾಗೆ ಕಂಪ್ಲೀಟ್ ಆದ ಪಾರ್ಟಿ ವೈಬ್ ಅನ್ನ ನೀವು ಎಂಜಾಯ್ ಮಾಡಬಹುದು. ಔಟ್ಸೈಡ್ ಫುಡ್ ಅಲೌಡ್ ಇರಲ್ಲ, ಹಾಗೆ ಪೆಟ್ಗಳಿಗೂ ಕೂಡ ಅಲೌಡ್ ಇರಲ್ಲ. ಬಿಲೋ 18 ಇಯರ್ಸ್ ಕಪಲ್ ಬರ್ತಾ ಇದ್ರೆ ID ಕಾರ್ಡ್ ಅನ್ನ ಕ್ಯಾರಿ ಮಾಡಬೇಕಾಗತ್ತೆ. ಸೊ ಒಂದ್ ವೇಳೆ ನೀವು ನಿಮ್ಮ ಬ್ಯೂಟಿಫುಲ್ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡಕ್ಕೆ ಕ್ಯಾಮ್ರಾಮನ್ ಹೈರ್ ಮಾಡಬೇಕಂದ್ರೆ ಅಲ್ಲೇ ಫೋಟೋಗ್ರಾಫರ್ಸ್ ಇರ್ತಾರೆ. ಅವರು ಅಮೇಜಿಂಗ್ ಆದ ರೀಲ್ಸ್ ಹಾಗೆ ಫೋಟೋಸ್ಗಳನ್ನ ಮಾಡ್ಕೊಡ್ತಾರೆ. ಡಿಫ್ರೆಂಟ್ ಆದ ಪ್ರೈಸಸ್ ಕೂಡ ಇರುತ್ತೆ. ಚಾರ್ಜಸ್ ಅಪ್ಲೈ ಆಗುತ್ತೆ. ಕೇಕ್ ಕೂಡ ನೀವು ಔಟ್ಸೈಡ್ ಇಂದ ಯಾವುದೇ ರೀತಿಯ ಕೇಕ್ ಅಂತ ತರೋ ಆಗಿಲ್ಲ. ಇಲ್ಲೇ ಮೊದಲೇ ಆರ್ಡರ್ ನ ಕೊಡಬೇಕಾಗತ್ತೆ. ಸೊ ಎಲ್ಲಾ ರೀತಿಯ ತುಂಬಾ ಟೇಸ್ಟಿ ಆಗಿರುವ ಎಮ್ಮೆ ಆಗಿರುವಂತಹ ಕೇಕ್ ಅನ್ನ ಕೂಡ ನೀವು ಇಲ್ಲಿ ಪಡಿಬಹುದು. ಹಾಗೆ ಕಾಂಟಿನೆಂಟಲ್ ಫುಡ್ ಅನ್ನ ಕೂಡ ನೀವು ಇಲ್ಲಿ ಆರ್ಡರ್ ಅನ್ನ ಮಾಡಬಹುದು. ಸಾಕಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ಫುಡ್ ಅನ್ನು ಕೂಡ ಅರೇಂಜ್ ಅನ್ನ ಮಾಡ್ತಾರೆ. ಹಾಗೆ ಒಂದು ಒಳ್ಳೆಯ ಹ್ಯಾಪಿಯೆಸ್ಟ್ ಮೂಮೆಂಟ್ ಅನ್ನ ನೀವು ಇಲ್ಲಿ ಸ್ಪೆಂಡ್ ಅನ್ನ ಮಾಡಬಹುದು. ಸೊ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ರೈವೇಟ್ ಸೆಲೆಬ್ರೇಷನ್ ಸ್ಪೇಸ್ ಅಂದ್ರೆ ಕಂಫರ್ಟ್ ಆಗಿರುತ್ತೆ, ಪರ್ಸನಲ್ ವೈಬ್ ಇರುತ್ತೆ. ಎಲ್ಲರೂ ಕೂಡ ಫ್ರೀಲಿ ಎಂಜಾಯ್ ನ ಮಾಡಬಹುದು. ಮ್ಯೂಸಿಕ್, ಡಾನ್ಸು, ಸಾಕಷ್ಟು ಫೋಟೋಸ್ಗಳನ್ನ ಕೂಡ ತಗೋಬಹುದು. ಇಲ್ಲಿರುವಂತಹ ಅರೇಂಜ್ಮೆಂಟ್ ಸೆಟಪ್ ಏನ್ ಮಾಡಿದ್ರೆ ಸಾಕಷ್ಟು ಇನ್ಸ್ಟಾ ವರ್ತಿ ಫೋಟೋಸ್ಗಳು ನೀವು ಡೆಫಿನೆಟ್ಲಿ ತಗೋಬಹುದು. ಹಾಗೆ ಒಂದು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಇವರ ವೆಬ್ಸೈಟಿಗೆ ಹೋದ್ರೆ ಡೆಫಿನೆಟ್ಲಿ ನೀವು ಅಲ್ಲಿ ವಾಟ್ಸ್ಆಪ್ ಇರುತ್ತೆ ಅವ್ರ ನಂಬರು, ಅಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಅವರ ಬೇರೆ ಬೇರೆ ಲೊಕೇಶನ್ಸ್ ಇದೆ, ಅಲ್ಲಿ ಯಾವ ಲೊಕೇಶನ್ ಬೇಕು ಅದನ್ನ ಚೂಸ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡೆಕೋರೇಷನ್ ಸೆಟಪ್ ಅನ್ನ ನೀವು ಚೂಸ್ ಮಾಡ್ತಾ ಇದ್ರೆ ಮಿನಿಮಮ್ ನಂಬರ್ ಆಫ್ ಪೀಪಲ್ ಏನಿರುತ್ತೆ ಅದನ್ನ ಫಸ್ಟ್ ಅವ್ರಿಗೆ ಕೌಂಟ್ ಅನ್ನ ಹೇಳಬೇಕಾಗತ್ತೆ. 5 to 6 ಮೆಂಬರ್ಸ್ ಅಥವಾ 10 ಮೆಂಬರ್ಸ್ ಅಂತ. ನಾವು 10 ಮೆಂಬರ್ಸ್ ಇರುವಂತದನ್ನ ಚೂಸ್ ಮಾಡಿದ್ವಿ. ಸೊ ನಿಮಗೆ ಆ ಥಿಯೇಟರ್ ಏನು ಡೆಕೋರೇಷನ್ ಸೆಟಪ್ ಇರುತ್ತೆ ಆ ಡೆಕೋರೇಷನ್ ಅಲ್ಲಿ 999 1000 ರೂಪೀಸ್ ನಿಮಗೆ ಆ ಸೆಟಪ್ ಡೆಕೋರೇಷನ್ ಇರುತ್ತೆ, ಇನ್ಕ್ಲೂಡಿಂಗ್ 2 ಮೆಂಬರ್ಸ್ ಅಂದ್ರೆ ಕಪಲ್ ಬರ್ತಾ ಇದ್ರೆ ಸೊ ಅವ್ರಿಗೆ ಇನ್ಕ್ಲೂಡ್ ಆಗಿರುತ್ತೆ. ಉಳಿದಿರುವಂತಹ ಎಲ್ಲ ಎಕ್ಸ್ಟ್ರಾ ಮೆಂಬರ್ಸ್ ಗಳಿಗೆ ಪರ್ ಹೆಡ್ 200 ರೂಪೀಸ್ ಅಪ್ಲೈ ಆಗುತ್ತೆ. ಫುಡ್ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಫಾಗ್ ಎಂಟ್ರಿ ಅಥವಾ ನೀವು ಫ್ಲವರ್ ಎಂಟ್ರಿ, ರೊಮ್ಯಾಂಟಿಕ್ ಅಥವಾ ಕಪಲ್ ಎಂಟ್ರಿ ಆ ಥರ ಬೇಕಂದ್ರೆ ಅದಕ್ಕೂ ಕೂಡ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಫೋಟೋಗ್ರಾಫಿಗೂ ಕೂಡ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಬೇರೆ ಬೇರೆ ಸೆಟಪ್ ಏನಿರುತ್ತೆ ಅದಕ್ಕೆ ಬೇರೆ ಬೇರೆ ರೀತಿಯ ಟೈಮ್ ಅವರ್ಸ್ ಕೂಡ ಇರುತ್ತೆ. ನಾವು ಚೂಸ್ ಮಾಡಿರುವಂತಹ ನಮಗೆ ಡೆಕೋರೇಷನ್ ಸೆಟಪ್ ಇತ್ತು, ಅದಕ್ಕೆ 3 ಅವರ್ ಟೈಮ್ ಇತ್ತು. ಸೊ 3 ಗಂಟೆಗಳ ಕಾಲ ನಾವು ಒಂದು ಪ್ಲೇಸ್ ಅಲ್ಲಿ ನಾವು ಸ್ಪೆಂಡ್ ಅನ್ನ ಮಾಡಬಹುದು ಅನ್ನೋ ತರ ಇತ್ತು. ಸೊ ನೀವು ಸ್ಲಾಟ್ ಅನ್ನ ಕೂಡ ಮೊದಲೇ ಬುಕ್ ಮಾಡಬೇಕಾಗತ್ತೆ. 1 ಡೇ ಮೊದಲೇ ನೀವು ಅವರ ವೆಬ್ಸೈಟಿಗೆ ಹೋಗಿ ಅಥವಾ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡಿ ಕೂಡ ನೀವು ನಿಮ್ಮ ಸ್ಲಾಟ್ ಅನ್ನ ಬುಕ್ ಮಾಡ್ಕೋಬಹುದು. ನಂಬರ್ ಆಫ್ ಕೌಂಟ್ಸ್ ಎಷ್ಟು ಬರ್ತಾ ಇದ್ರೆ ಅದನ್ನ ಮೊದಲೇ ತಿಳಿಸಿ. ಯಾವ ತರ ಕೇಕ್ ಬೇಕು ಅಂಡ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಡೆಕೋರೇಷನ್ ಕೂಡ ಮೊದಲೇ ತಿಳಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಇದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸು ದ ಹ್ಯಾಪಿ ಸ್ಕ್ರೀನ್ ಅಲ್ಲಿ. ಸಾಕಷ್ಟು ಚೆನ್ನಾಗಿರುವಂತಹ ಒಂದು ಹೈಜೀನ್ ಆಗಿರುವಂತಹ ಪ್ಲೇಸು, ಹಾಗೆ ಕೂಲ್ ಆ್ಯಂಡ್ ಕಾಮ್ ಆಗಿರುವಂತಹ ಒಂದು ಪ್ರೈವೇಟ್ ಟೈಮ್ ಅನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ನನಗೆ ಈ ಪ್ಲೇಸು. ಸೊ ನಾವು ಹೋಗಿದ್ದು ಬನಶಂಕರಿಯಲ್ಲಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ಬೆಂಗಳೂರಲ್ಲಿ ಎಲ್ಲಾದರೂ ನೀವು ಪ್ರೈವೇಟ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಕಪಲ್ ಜೊತೆಗೆ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಅವರಿಗೆ ಸರ್ಪ್ರೈಸ್ ಆಗಿರುವಂತಹ ಒಂದು ಇನ್ಸ್ಟಾ ವರ್ದಿ ಒಂದು ಸೆಟಪ್ ಅನ್ನು ಕೊಡಬೇಕು, ಬರ್ತ್ಡೇ ಸರ್ಪ್ರೈಸ್ ಅನ್ನು ಕೊಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಡೆಫಿನೆಟ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.